ಒಳ ಮೀಸಲಾತಿಯ ರಾಜ್ಯ ಮಟ್ಟದ ಹೋರಾಟಗಾರರನ್ನ ಬಂಧಿಸಿದ್ರೆ ಉಗ್ರ ಹೋರಾಟ ವಕೀಲ ಬೂದಿತಿಟ್ಟು ರಾಜೇಂದ್ರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಎಸ್ಸಿ ಮಹದೇವಪ್ಪ ವಿರುದ್ಧ ಕಿಡಿಕಾರಿದ್ದಾರೆ. ಚಾಮರಾಜನಗರದಲ್ಲಿ ರಾಜ್ಯ ಸರ್ಕಾರ ಒಳ ಮೀಸಲಾತಿಯ ರಾಜ್ಯ ಮಟ್ಟದ ಹೋರಾಟಗಾರರನ್ನ ಬಂಧಿಸಿದ್ರೆ ಮಾದಿಗ ಸಮುದಾಯ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತದೆ ಎಂದು ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಬೂದಿತಿಟ್ಟು ರಾಜೇಂದ್ರ ಎಚ್ಚರಿಸಿದ್ದಾರೆ. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿ ಹೋರಾಟಗಾರರಾದ ಭಾಸ್ಕರ್ ಪ್ರಸಾದ್, ವಕೀಲರಾದ ಸುರೇಂದ್ರ ಕುಮಾರ್ ಅವರನ್ನ ರಾಜ್ಯ ಸರ್ಕಾರ ಬಂಧಿಸುವುದನ್ನು ಸಾಮಾಜಿಕ ನ್ಯಾಯಪರ ಹೋರಾಟ ಸಮಿತಿ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ರಾಜ್ಯ ಸರ್ಕಾರ ಬಂಧನ ಮುಂದುವರೆದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ರಾಜ್ಯ ಸರ್ಕಾರದ 43 ಇಲಾಖೆಗಳಲ್ಲಿ ಖಾಲಿ ಇರುವ 2.84 ಲಕ್ಷ ಹುದ್ದೆಗಳು ಭರ್ತಿ ಮಾಡದೆ ಜೊತೆಗೆ ಒಳ ಮೀಸಲಾತಿ ಜಾರಿ ಅಧಿಸೂಚನೆ ಹೊರಡಿಸದೆ ಸುಮ್ಮನೆ ದಿವ್ಯ ನಿರ್ಲಕ್ಷ್ಯವನ್ನ ರಾಜ್ಯ ಸರ್ಕಾರ ವಹಿಸುತ್ತಾ ಇರೋದು ಇದು ಸರಿಯಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಎಸ್ಸಿ ಮಹದೇವಪ್ಪ ವಿರುದ್ಧ ಕಿಡಿಕಾರಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ಹಂಗಳ ಸಿದ್ದೇಶ, ಮಲ್ಲು, ಒಳ ಮೀಸಲಾತಿ ಹೋರಾಟ ಸಮಿತಿ ಕಾರ್ಯದರ್ಶಿ ಸಿ ಮಧು, ಮುಖಂಡರಾದ ಶಿವಮಲ್ಲು, ರಸ್ತೆ ಬದಿ ವ್ಯಾಪಾರಿಗಳ ಸಂಘ ಅಧ್ಯಕ್ಷ ಬಸವರಾಜ್ ದ್ವಾರ್ಕಿ, ಬಾಬು ಜಗಜೀವನ್ ರಾಮ್, ಮಾಜಿ ಅಧ್ಯಕ್ಷ ವಸಂತಕುಮಾರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಭವ ಟಿವಿ, ಚಾಮರಾಜನಗರ. ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ತಮಗೆ ತಿಳಿದಂತೆ ಕಳೆದ 35 ವರ್ಷಗಳ ಸುದೀರ್ಘ ಹೋರಾಟದ ಹಿನ್ನೆಲೆಯಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕರ್ನಾಟಕ ಸರ್ಕಾರಕ್ಕೆ ಒಳ ಮೀಸಲಾತಿ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ನೀಡಬೇಕು ಅಂತೇಳಿ ಅವರು ಕರ್ನಾಟಕ ಸರ್ಕಾರಕ್ಕೆ ಒಂದು ಆಯೋಗದ ವರದಿಯನ್ನು ನೀಡಿದ್ದಾರೆ. ಅದರಂತೆ ಕರ್ನಾಟಕ ಸರ್ಕಾರ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿ 19/8/2025 ಕ್ಯಾಬಿನೆಟ್ ಸಭೆಯಲ್ಲಿ ಮಂಡನೆ ಮಾಡಿ 25/8/2025 ಪ್ರವರ್ಗ ಎ ಮತ್ತು ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತೇಳಿ ಪ್ರವರ್ಗ ಎನಲ್ಲಿ ಮಾದಿಗ ಸಂಬಂಧಿತ ಜಾತಿಗಳಿಗೆ 6, ಪ್ರವರ್ಗ ಬಿ ನಲ್ಲಿ ವಲಯ ಸಂಬಂಧಿತ ಜಾತಿಗಳಿಗೆ 6, ಪ್ರವರ್ಗ ಸಿ ನಲ್ಲಿ ಕೊರಮ, ಕೊರ್ಚ, ಬೋವಿ, ಲಂಬಾಣಿ ಮತ್ತು ಅಲೆಮಾರಿಗಳಿಗೂ ಸೇರಿ 5% ನಿಗದಿ ಮಾಡಿದ್ದಾರೆ. ಈ ಸರ್ಕಾರ ಒಂದೊಂದಕ್ಕೂ ಒಂದೊಂದು ಆದೇಶ ಮಾಡ್ತಾ ಇದೆ. ಮೊನ್ನೆ ನೀವು ತಿಳಿದಂತೆ ಒಂದು ಆದೇಶ ಮಾಡಿದೆ. ದಿನಾಂಕ 8/10/2025 ಕಾಸ್ಟ್ ಸರ್ಟಿಫಿಕೇಟ್ನ ಆಯಾ ಮೂಲ ಜಾತಿ ನಮೂದಿಸಬೇಕು ಅಂತೇಳಿ ನೀವು ಪರಿಶಿಷ್ಟ ಜಾತಿ ಒಳಗಡೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಇದ್ದಿರ ನೀವು ಕಾಸ್ಟ್ ಸರ್ಟಿಫಿಕೇಟ್ನ ಪಡ್ಕೋಬೇಕು ಅಂತೇಳಿ, ಮೂಲ ಜಾತಿ ಪಡ್ಕೋಬೇಕು ಅಂತೇಳಿ 8/10/2025 ಕೂಡ ಆ ಸಂಬಂಧವಾಗಿ ಆದೇಶ ಮಾಡ್ತಾರೆ. ಈ ತೆಲಂಗಾಣ, ಆಂಧ್ರ ಮತ್ತು ಇಲ್ಲಿರ್ತಕ್ಕಂಥ ಹರಿಯಾಣದಲ್ಲಿ ಒಳ ಮೀಸಲಾತಿ ಜಾರಿ ಅಂದರೆ ಸುಪ್ರೀಂ ಕೋರ್ಟ್ ಆಗಸ್ಟ್ 1/2024 ಏನು ಆದೇಶ ಮಾಡಿದೆ, ತೀರ್ಪು ನೀಡಿದೆ, ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾಗಬೇಕು. ಆ ಪ್ರದತ್ತವಾದ ಅಧಿಕಾರವನ್ನು ಆಯಾ ರಾಜ್ಯಕ್ಕೆ ಬಿಟ್ಟಿರ್ತಕ್ಕಂಥದ್ದು ತಮಗೆಲ್ಲ ತಿಳಿದಿರುವಂಥ ವಿಚಾರ. ನೋಡಿ, ಕರ್ನಾಟಕ ಸರ್ಕಾರ ಎ, ಬಿ, ಸಿ, ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ವರ್ಗೀಕರಣ ಮಾಡಿದೆ. ಆದರೆ ಯಾವುದೇ ಬಡ್ತಿಯಲ್ಲಿ ಒಳ ಮೀಸಲಾತಿ ಆಗಲಿ, ಬ್ಯಾಕ್ನಾಗ್ನಲ್ಲಿ ಒಳ ಮೀಸಲಾತಿ ಆಗಲಿ, ಅಥವಾ ನೇರ ನೇಮಕಾತಿಗಳಲ್ಲಿ ಒಳ ಮೀಸಲಾತಿ ಆಗಲಿ, ಅಥವಾ ಶಿಕ್ಷಣದಲ್ಲಿ ಒಳ ಮೀಸಲಾತಿ ಆಗಲಿ, ಇನ್ನು ಯಾವುದೇ ರೀತಿಯ ಅಧಿಸೂಚನೆಯನ್ನು ಹೊರಡಿಸಿಲ್ಲ. ತದನಂತರ ತೆಲಂಗಾಣ ರಾಜ್ಯದಲ್ಲಿ ತೆಲಂಗಾಣ ಮಾದರಿಯಂತೆ ನಾವು ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾ ಪಂಚಾಯಿತಿವರೆಗೂ ಕೂಡ ಒಳ ಮೀಸಲಾತಿಯಿಂದ ಜಾರಿ ತರಬೇಕು. ಜೊತೆಗೆ ಪಟ್ಟಣ ಪಂಚಾಯಿತಿಯಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಬೃಹತ್ ನಗರ ಪಾಲಿಕೆಗಳು ಕೂಡ ಪಟ್ಟಣ ಪಂಚಾಯಿತಿಯಿಂದ ಗ್ರೇಟರ್ ಬೆಂಗಳೂರು ಬೃಹತ್ ನಗರ ಪಾಲಿಕೆಗಳು ಕೂಡ ಒಳ ಮೀಸಲಾತಿಯನ್ನು ಜಾರಿ ತರಬೇಕು.
ಕರ್ನಾಟಕ ಸರ್ಕಾರದ ಏನೆಲ್ಲ ಸ್ಥಳೀಯ ಸಂಸ್ಥೆಗಳಿವೆ ಅಲ್ಲೆಲ್ಲೂ ಕೂಡ ಒಳ ಮೀಸಲಾತಿಯನ್ನು ಜಾರಿ ತರಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೀವಿ. ಜೊತೆಗೆ SCP TSP ಈ ಸರ್ಕಾರ SCP TSP ದುಡ್ಡನ್ನ ಯಾವ್ಯಾವುದಕ್ಕೂ ಲೆಕ್ಕವಿಲ್ಲದೆ ಖರ್ಚು ಮಾಡ್ತಾ ಇದ್ದಾರೆ. SCP ದುಡ್ಡು ಕೂಡ ಪ್ರವರ್ಗ ಎ, ಪ್ರವರ್ಗ ಸಿ, ಪ್ರವರ್ಗ ಬಿ, ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿಗೆ ಸಮನಾಗಿ ಅವರ ಜಾತಿ ಜನಸಂಖ್ಯೆವಾರು ಏನು ಮೀಸಲಾತಿ ಒಳ ಮೀಸಲಾತಿ ಚಾಮರಾಜನಗರದಿಂದ ಬೀದರ್ವರೆಗೂ ಏನು ಇಡೀ ಕರ್ನಾಟಕವನ್ನು ಸುತ್ತಿ ಮಾಲಿನ್ಯವನ್ನು ಹೆಚ್ಚಿಸಿದರೋ ಎಲ್ಲ ಜಿಲ್ಲೆ 31 ಜಿಲ್ಲೆಯಲ್ಲೂ ಕೂಡ ಅವರು ಏನು ಹೇಳಿಕೆ ನೀಡ್ತಾರೆ ಅನ್ನೋದನ್ನ ಕಾಯ್ತಾ ಇದ್ದಾರೆ. ಒಂದು ವೇಳೆ ನಾವು ಏನಾದರೂ ಹೇಳಿಕೆ ನೀಡುವಂತ ಸಂದರ್ಭದಲ್ಲಿ 31 ಜಿಲ್ಲೆಯ ಒಳ ಮೀಸಲಾತಿ ಹೋರಾಟಗಾರರು ಕೂಡ ಬೀದಿಗಿಳಿದು ಹೋರಾಟ ಮಾಡುವಂತ ಸನ್ನಿವೇಶ ಉದ್ಭವ ಆಗಬಹುದು. ಸರ್ಕಾರಕ್ಕೆ ಇದನ್ನ ಗಮನಿಸ್ತಾ ಇದ್ದೀವಿ. ಮೊನ್ನೆ SC ಮಹಾದೇವನವರು, ಸನ್ಮಾನ್ಯ SC ಮಹಾದೇವನವರು ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಯಾವುದೇ ರೀತಿ ಘರ್ಷಣೆ ಬೇಡ, ಯಾವುದೇ ರೀತಿ ಹೋರಾಟ ಬೇಡ, ನೀವು ಬೀದಿಗಿಳಿಯೋದು ಬೇಡ, ನಿಮ್ಮ ಮುಂದೆ ಮಾತುಕತೆ ಅಥವಾ ಸಂವಾದ ಮಾಡೋದ್ರ ಮೂಲಕ ನಾವು ಒಂದು ಇತ್ಯರ್ಥಕ್ಕೆ ಬರೋಣ ಅಂತ ಹೇಳಿ ಅವರು ಕರೆ ಕೊಟ್ಟಿದ್ರು. ಆದ್ರೆ ಮಾತು ತಪ್ಪಿರ್ತಕ್ಕಂಥ ಈ SC ಮಹಾದೇವಪ್ಪ ಯಾವುದೇ ರೀತಿ ಮಾತುಕತೆ ಕರೆದೆ, ಹೋರಾಟಗಾರರನ್ನ ಯಾವುದೇ ರೀತಿ ಸಂವಾದ ಕರೆದೆ, ಆ ಪೊಲೀಸ್ನವರ ದೌರ್ಜನ್ಯದ ಮೂಲಕ, ಪೊಲೀಸ್ನವರ ದಬ್ಬಾಳಿಕೆಯ ಮೂಲಕ ನಮ್ಮ ಒಳ ಮೀಸಲಾತಿ ಹೋರಾಟಗಾರರಾಗಿರ್ತಕ್ಕಂಥ BN ಭಾಸ್ಕರ್ ಪ್ರಸಾದ್ ಮತ್ತು ಸುರೇಂದ್ರವನ್ನ, ವಕೀಲರಾಗಿರ್ತಕ್ಕಂಥ ಸುರೇಂದ್ರವನ್ನ, ಎಲ್ಲ ಭೀಮಾ ಸೇನಾನಿಗಳನ್ನ ಮತ್ತು ಒಳ ಮೀಸಲಾತಿ ಹೋರಾಟಗಾರರನ್ನ ನಿನ್ನೆ ಬಂಧಿಸಿ ಕೂಡ ಹಾಕಿದ್ದಾರೆ. SC ಮಹಾದೇವಪ್ಪ ಅವರಿಗೆ ನೀವು ಮಾತೆತ್ತರೆ ಸಾಮಾಜಿಕ ನ್ಯಾಯ, ಸಂವಿಧಾನ ಪೀಠಿಕೆ, ಮಾತೆತ್ತರೆ ಅಂಬೇಡ್ಕರ್ ವಾದ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ನಾವು ನಡೆದಂತೆ ನುಡಿದಂತ ಸರ್ಕಾರ ಅಂತ ಹೇಳುವಂತಹ ನೀವು ಈ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಮತ್ತೆ SC ಮಹಾದೇವನವರು ಕೂಡ ಎಲ್ಲಿ ನಿಮ್ಮ ಸಾಮಾಜಿಕ ನ್ಯಾಯಕ್ಕೆ ಭದ್ರಾಗಿದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ. ಹಾಗಾಗಿ ಇಡೀ ಹೋರಾಟಗಾರರ ಸಮ್ಮುಖದಲ್ಲಿ ನಾವು ಒಳ ಮೀಸಲಾತಿ ಸಂಪೂರ್ಣ ಜಾರಿ ಆಗುವವರೆಗೆ ನಾವು ಯಾವುದೇ ರೀತಿ ಹೋರಾಟದಿಂದ ನಾವು ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. ಒಳ ಮೀಸಲಾತಿ ಜಾರಿ ಆಗುವವರೆಗೂ ಕೂಡ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೇಳಿ ಮಾಧ್ಯಮದ ಮೂಲಕ ನಾವು ಇದನ್ನ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಹೋರಾಟಗಾರರನ್ನ ಮುಂದೆ ಏನಾದ್ರು ನೀವು ಪೊಲೀಸ್ನವರ ದಬ್ಬಾಳಿಕೆ ಮತ್ತು ದೌರ್ಜನ್ಯದ ಮೂಲಕ ಅವನೇನಾದ್ರು ಬಂಧಿಸಿದ್ರೆ ಇನ್ನೂ ಕೂಡ ತೀವ್ರ ರೂಪದಲ್ಲಿ ನಾವು ಹೋರಾಟವನ್ನ ನಾವು ಮುಂದುವರಿಸ್ತೇವೆ. ಮತ್ತೆ ನಿನ್ನೆ ಬಂಧಿಸಿದಂತೆ ನಾವೆಲ್ಲ ನಮ್ಮ ಬೇಡಿಕೆಯ ಪರವಾಗಿ ಅದನ್ನ ಖಂಡಿಸ್ತೇವೆ. ಮತ್ತೆ ಇನ್ಯಾವುದೇ ರೀತಿ ಈ ರೀತಿ ಬಂಧಿಸೋದು ಮರುಕಳಿಸಬಾರದು ಅಂತ ಹೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾವು ವಿನಂತಿಸಿಕೊಳ್ತೇವೆ.